ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಮೇಲೆ ಮಾಟ ಮಂತ್ರ ಕಣ್ದೃಷ್ಟಿ ಆಗಿದೆಯಾ ಇಲ್ವಾ ಅದನ್ನು ತಿಳಿಯೋದಾದ್ರೂ ಹೇಗೆ, ಜೊತೆಗೆ ಮಾಟ ಮಂತ್ರದ ಸೂಚನೆ ಏನು, ಮಾಟ ಮಂತ್ರಕ್ಕೆ ಗುರಿಯಾದ ವ್ಯಕ್ತಿ ಹೇಗಿರ್ತಾರೆ, ಮಾಟ ಮಂತ್ರಕ್ಕೆ ಒಳಗಾದಾಗ ಏನೆಲ್ಲ ಮಾಡಬೇಕು, ಅದನ್ನೆಲ್ಲ ವಿಚಾರ ಮಾಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮೇಲ್ನೋಟಕ್ಕೆ ಎಲ್ಲ ಸರಿಯಾಗಿದೆ ಅನ್ಸಿದ್ರು ಅದ್ಯಾವುದೋ ಶಕ್ತಿ ತೊಂದರೆಗಳನ್ನ ತರುವಂತೆ ಭಾಸವಾಗ್ತಾ ಇರುತ್ತೆ. ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಚಂಚಲವಾಗ್ತಾ ಇರುತ್ತೆ. ದೇಹ ತುಂಬಾ ದಣಿದಂತೆ ಅನ್ಸುತ್ತೆ. ಯಾವುದೇ ಕೆಲಸ ಕೈ ಹಾಕಿದ್ರೂ ನಿರಾಸಕ್ತಿ, ಕಣ್ಣುಗಳ ಕೆಳಗೆ ಕಪ್ಪು ಆವರಿಸುತ್ತೆ. ನಿದ್ರೆಯಲ್ಲಿ ಎಚ್ಚರ, ಸರಿಯಾಗಿ ನಿದ್ರೆ ಬರೋದಿಲ್ಲ. ಆಯಾಸ, ಒತ್ತಡ, ಚಿಕ್ಕ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಆಫೀಸ್ನಲ್ಲಿ ಅದೇನೋ ಕಸುಮಿಸಿ. ಒಟ್ಟಾರೆ ಸಮಸ್ಯೆಗಳು ಏಕೆ ಅಂತ ಗೊತ್ತಾಗೋದಿಲ್ಲ. ಸಮಸ್ಯೆಗಳ ಸುಳಿ ಜೀವನನೇ ಸಾಕು ಅನ್ಸುತ್ತೆ. ಅದಕ್ಕೆ ಮುಖ್ಯವಾಗಿ ಮಾಟ ಮಂತ್ರ ಕಣ್ದೃಷ್ಟಿ ಕಾರಣ ಆಗಿರುತ್ತೆ. ಅದೇನು ಅಂತ ತಿಳಿಯೋಣ. ಸ್ನೇಹಿತರೆ, ಮಾಟ ಮಂತ್ರ ಕಣ್ದೃಷ್ಟಿ ಅದರ ಪರಿಣಾಮ ಏನು, ಏನೆಲ್ಲ ಲಕ್ಷಣ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮುಖದ ಬಣ್ಣದಲ್ಲಿ ಬದಲಾವಣೆ. ನಮ್ಮ ಮೇಲೆ ಮಾಟ ಮಂತ್ರ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಬೀರಿದ್ರೆ ಕಣ್ಣಿನ ಸುತ್ತಲೂ ಕಪ್ಪು ಬಣ್ಣದ ವರ್ತುಲಗಳು ಕಾಣಿಸ್ಕೊಳ್ಳುತ್ತೆ. ಮುಖದ ಬಣ್ಣ ಬದಲಾಗುತ್ತೆ, ಮುಖ ಕಾಂತಿಹೀನವಾಗುತ್ತೆ. ಎರಡನೇದಾಗಿ ಎಲ್ಲವೂ ತಪ್ಪಾಗುತ್ತೆ. ನೀವು ಏನೇ ಕೆಲಸ ಕೈ ಹಾಕಿದ್ರೂ ಏನಾದರೂ ಎಡವಟ್ಟು, ಪದೇ ಪದೇ ಒಂದೇ ಕೆಲಸನ ಪದೇ ಪದೇ ಮಾಡೋ ಹಾಗೋ ಪರಿಸ್ಥಿತಿ ಎದುರಾಗುತ್ತೆ. ನೀವು ಮಾಡೋ ಕೆಲಸಗಳು ಕೈ ಹಿಡಿಯೋಲ್ಲ. ಅಲ್ಲ, ಮೊದಲು ಹೀಗೆ ಮಾಡ್ತಾ ಇದ್ದೆ, ಎಲ್ಲ ಸರಿ ಇತ್ತು, ಆದರೆ ಈಗ ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಮೂರನೇದಾಗಿ ಪ್ರಾಣಿಗಳು ನೀಡೋ ಸೂಚನೆ. ಹೌದು, ಪದೇ ಪದೇ ನೀವು ರಸ್ತೆ ದಾಟ್ತಿರುವಾಗ ಬೆಕ್ಕುಗಳು ಅಡ್ಡ ಕಾಣಿಸ್ಕೋಬೋದು. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ನಾಯಿಗಳು ಬಗಳ್ಬೋದು. ಇವೆಲ್ಲ ನಿಮ್ಮ ನಕಾರಾತ್ಮಕ ಚಿಹ್ನೆಗಳನ್ನು ಗುರುತಿಸಿ ನಿಮಗೆ ಕೊಡೋ ಸೂಚನೆಗಳು. ನಾಲ್ಕನೇದಾಗಿ ಆರೋಗ್ಯದ ಸಮಸ್ಯೆ. ಪದೇ ಪದೇ ಆರೋಗ್ಯ ಹದಗೆಡುತ್ತೆ, ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದೇನೇ ಚಿಕಿತ್ಸೆ ತಗೊಂಡ್ರೂ ಮತ್ತೆ ಮತ್ತೆ ಮರುಕಳಿಸುವ ರೋಗಗಳು. ಐದನೇದಾಗಿ ಯಾವಾಗಲೂ ಸೋಮಾರಿತನ ಮತ್ತು ಗೊಂದಲ, ಕಿರಿಕಿರಿ. ಯಾವುದೇ ಕೆಲಸದಲ್ಲೂ ಆಸಕ್ತಿ ಬರಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆ ಕೋಪ, ಒತ್ತಡ ಹೆಚ್ಚಾಗುತ್ತೆ. ಹೊತ್ತಿಲ್ಲದ ಹೊತ್ತಲ್ಲಿ ನಿದ್ದೆ, ಮನೆಯಲ್ಲಿ ತುಳಸಿ ಗಿಡ ಬಾಡಿ ಹೋಗುತ್ತೆ, ಹಾಲು ಆಗಿಂದಾಗೆ ಒಡೆದು ಹೋಗುತ್ತೆ. ಅದೆಷ್ಟೋ ಚೆನ್ನಾಗಿ ಮಾಡ್ತಾ ಇದ್ದ ಕೆಲಸಗಳು ಎಲ್ಲ ನಿಂತು ಹೋಗುತ್ತೆ. ನಿಮ್ಮ ಮನೇಲೆ ಕೆಲಸ ಮಾಡ್ತಾ ಇದ್ದ ಉಪಕರಣಗಳು ಹಠಾತ್ತನೆ ಕೆಟ್ಟು ಹೋಗುತ್ತೆ. ನಿಮ್ಮ ದೇಹದ ತೂಕ ಕಮ್ಮಿ ಆಗುತ್ತೆ, ಕೂದಲು ಉದುರೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ನಕಾರಾತ್ಮಕ ಶಕ್ತಿ ಇದೆ ಅಂತ ಕೊಡೋ ಮುನ್ಸೂಚನೆಗಳು. ಇನ್ನೊಂದು ಮುಖ್ಯವಾಗಿ ಏಕಾಗ್ರತೆ ಇರೋದಿಲ್ಲ. ದೇವರ ಪೂಜೆ ಕೂತ್ರು ವಿಚಿತ್ರ, ಭಯ. ದೇವಸ್ಥಾನಕ್ಕೆ ಹೋಗೋ ಅವಕಾಶ ಬಂದರೂ ನೀವು ಹೋಗದಂತೆ ನಿಮ್ಮನ್ನು ತಡೆಯುತ್ತೆ. ಇದೆಲ್ಲ ಮುನ್ಸೂಚನೆಗಳು ನಿಮಗೆ ಸಿಗುತ್ತೆ, ಆದರೆ ನೀವು ಅದ್ಯಾವುದನ್ನು ಗಮನ ಹರಿಸಲ್ಲ. ಅದನ್ನೆಲ್ಲ ನಮ್ಮ ಹಿರಿಯರು ನಮಗೆ ಹೇಳ್ತಾ ಇದ್ರು. ಆಗಿಂದಾಗೆ ಅವರುಗಳು ಪರಿಹಾರ ಕೊಡ್ತಾ ಇದ್ರು. ದೇವಸ್ಥಾನಗಳಿಗೆ ಹೋಗೋದು, ದೇವ್ರ ಪೂಜೆ ಮಾಡೋದು, ಇದನ್ನೆಲ್ಲ ಮಾಡಿ ರೆಮಿಡಿಗಳನ್ನು ಮಾಡ್ತಾ ಇದ್ರು. ಇನ್ನು ಈಗ ಸಿಂಪಲ್ಲಾಗಿ ಬೇರೆ ಯಾವೆಲ್ಲ ರೆಮಿಡಿಗಳನ್ನು ಮಾಡ್ಕೋಬೋದು ಅನ್ನೋದನ್ನ ಹೇಳ್ತೀನಿ ಕೇಳಿ. ಮಾಟ ಮಂತ್ರದಿಂದ ಕೆಟ್ಟ ಕಣ್ಣ ದೃಷ್ಟಿಗಳಿಂದ ಮುಕ್ತರಾಗೋದಿಕ್ಕೆ ನಮ್ಮ ಹಿರಿಯರು ಪೂರ್ವಿಕರು ಮಾಡ್ತಾ ಇದ್ದ ಕೆಲವುಗಳನ್ನ ನಾವು ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಸಾಕು, ಖಂಡಿತ ಪರಿಹಾರ ಸಿಗುತ್ತೆ. ಮೊದಲನೇದಾಗಿ ಸಾಸಿವೆ ಉಪ್ಪು. ಸ್ವಲ್ಪ ಉಪ್ಪನ್ನು ಒಂದು ಹಿಡಿ ಉಪ್ಪಿನ ಜೊತೆ ಅರಿಶಿಣ ಹಾಗೂ ಸಾಸಿವೆ ಬೀಜದೊಂದಿಗೆ ಬೆರೆಸಿ ನಿಮ್ಮ ತಲೆ ಮೇಲೆ 7 ಬಾರಿ ವಿರುದ್ಧ ದಿಕ್ಕಿನಲ್ಲಿ ದೃಷ್ಟಿ ತೆಗೆಸಿ 3 ಸತಿ ಥೂ 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 ನಕಾರಾತ್ಮಕ ಶಕ್ತಿಯೇ ತೊಲಗಿಬಿಡು ಅಂತ ಹೇಳಿ ಕೈ ಕಾಲು ತೊಳ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ. ಎರಡನೇದಾಗಿ ಮಂಗಳವಾರ ಅಥವಾ ಶನಿವಾರದ ದಿನ ತುಂಡಾಗದ ತೊಟ್ಟಿನ ಸಮೇತ ಇರೋ 7 ಕೆಂಪು ಮೆಣಸಿನ್ಕಾಯಿಂದ ದೃಷ್ಟಿ ತೆಗೆಸಿ ಆ ಮೆಣಸಿನ್ಕಾಯಿನ ಸುಟ್ಟು ಹಾಕಿ. ಮೂರನೇದಾಗಿ 1 ನಿಂಬೆಹಣ್ಣನ್ನು 4 ಭಾಗ ಮಾಡಿ ಅದರ ಮೇಲೆ 4 ಕರ್ಪೂರ ಹಚ್ಚಿ
ಮನೆಗೆ ಬಂದು ಕೈಕಾಲು ತೊಳೆದು ನಕಾರಾತ್ಮಕ ಶಕ್ತಿ ನಾಶವಾಗಿ ಹೋಗಲಿ ಅಂತ ನಿಮ್ಮ ಮನೆ ದೇವರಿಗೆ ಆರತಿ ಮಾಡಿ. ಹಾಗೆ ಅನುಭವಿ ಪಂಡಿತರ ಹತ್ರ ಹೋಗಿ ಅವರಿಂದ ದೇವ್ರ ಬಳಿ ಪೂಜಿಸಿದ ಕುಂಕುಮ ವಿಭೂತಿ ಪಡೆದು ಒಂದು ತಾಯ್ತ ಕಟ್ಟಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಮಾಡಿದ್ರೂ ಸಾಕು, ನಿಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಹಾಗೆ ಮನೆಯ ಹಿರಿಯರೊಂದಿಗೆ ನಿಮ್ಮ ಕುಲದೇವರ ದರ್ಶನ ಮಾಡಿ ಎಲ್ಲ ನಕಾರಾತ್ಮಕ ಶಕ್ತಿನೂ ದೂರ ಆಗುತ್ತೆ. ಸ್ನೇಹಿತರೆ, ಮಾಟ ಮಂತ್ರದಂತಹ ಕಾರ್ಯಗಳು, ಕೆಟ್ಟ ಕೆಲಸಗಳು ಅಂಥದ್ದನ್ನ ಯಾರು ಮಾಡಿಸೋದಕ್ಕೆ ಹೋಗಬಾರ್ದು. ಒಬ್ಬರಿಗೆ ತಾತ್ಕಾಲಿಕವಾಗಿ ಅವರಿಂದ ತೊಂದರೆ ಆಗ್ಬೋದು, ಆದರೆ ಮಾಟ ಮಂತ್ರ ಮಾಡಿಸಿದವ್ರಿಗೆ ಭಗವಂತ ಖಂಡಿತ ಶಿಕ್ಷೆ ಕೊಡ್ತಾನೆ. ಹೌದು ಸ್ನೇಹಿತರೆ, ನಿಮ್ಮಿಂದ ಒಳ್ಳೇದು ಮಾಡೋಕ್ಕಾಗಿಲ್ವಾ, ಹೋಗ್ಲಿ ಬಿಡಿ, ಕೆಟ್ಟದಂತೂ ಮಾಡಬಾರ್ದು. ಹಾಗೆ ಒಬ್ಬರ ಯಶಸ್ಸು, ಶ್ರೇಯಸ್ಸು, ಕೀರ್ತಿಯನ್ನು ಕಂಡು ಅಸೂಯೆ ಪಡಬಾರ್ದು. ಏನಂತೀರಿ? ನೋಡ್ತಾ ಇರಿ ಪರಿವಾರ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.